Hello students, welcome to Common Chemistry. Myself Praveen Bukka. ಇದು ಥರ್ಡ್ ಲೆಕ್ಚರ್ ಇದೆ ಕೆಮಿಸ್ಟ್ರಿ ಮೇಲೆ. ಮೊದಲನೇ ಟಾಪಿಕ್ ಆದಂತ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ನಾನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಓಕೆನಾ? ಇದ್ರ ಮೇಲಿನ ಪ್ರಾಬ್ಲಮ್ ಸೀರೀಸ್ ಅನ್ನು ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ನಂತರ ಎರಡನೇ ಸೀರೀಸ್ ಇವತ್ತು ನಾವು ಸ್ಟಡಿ ಮಾಡ್ತಾ ಇರೋದು ಯಾವುದಪ್ಪ ಅಂದ್ರೆ ಸ್ಟ್ರಕ್ಚರ್ ಆಫ್ ಆಟಮ್. ಈ ಸ್ಟ್ರಕ್ಚರ್ ಆಫ್ ಆಟಮ್ ಅಲ್ಲಿ ಇವತ್ತು ನಾವೇನ್ ನೋಡ್ಕೊಳ್ಳೋಣ ಅಂದ್ರೆ ಡಾಲ್ಟನ್ ಥಿಯರಿ, ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಂಡ್ ಪ್ರಾಪರ್ಟೀಸ್. ನೋಡಿ, ಈ ಏನಿದು ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನಲ್ಲ, ಇದು ಸ್ವಲ್ಪ ಮುಂದ್ಗಡೆ ಮಾಡಿ ಕೊಟ್ಬಿಟ್ಟಿದ್ದಾನೆ. ನಾವು ಒಂದು ಸಿಸ್ಟಮ್ಯಾಟಿಕ್ ವೇ ಇಂದ ಹೋಗೋಣ. ಓಕೆನಾ? ಸೊ ಆದ್ರೆ ನಿಮಗೂ ತಿಳ್ಕೊಳಂಗಾಗುತ್ತೆ, ಮತ್ತೆ ಅದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಬಂದ್ರೆ ಯಾವ ರೀತಿ ನೀವು ಸಾಲ್ವ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಅಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಇರುವಂಗೆ ಇಲ್ಲಿ ಸೀಕ್ವೆನ್ಸ್ ಅಲ್ಲಿ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ದ ಫಂಡಮೆಂಟಲ್ ಪ್ರಾಪರ್ಟೀಸ್ ಮತ್ತೆ ಪಾರ್ಟಿಕಲ್ಸ್ ಬಗ್ಗೆ ಮಾತಾಡೋಣ. ಈ ಫಂಡಮೆಂಟಲ್ ಪಾರ್ಟಿಕಲ್ಸ್ ಒಳಗಡೆ ಡಿಸ್ಕವರಿ ಆಫ್ ಕೇವಲ ಯಾವ್ದು ಕೊಟ್ಟಿದ್ದಾನಪ್ಪ, ಎಲೆಕ್ಟ್ರಾನ್ ಬಗ್ಗೆ ಸ್ಟಡಿ ಮಾಡಿ ಅಂತ ಕೊಟ್ಟಿದ್ದಾನೆ. ಅದು ಎಲ್ಲಿ ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಜೆ ಥಾಮ್ಸನ್ ಎಕ್ಸ್ಪೆರಿಮೆಂಟ್. ಓಕೆನಾ? ಅದಾದ ನಂತರ ಅಲ್ಫಾ ಪಾರ್ಟಿಕಲ್ಸ್ ಇದು ನಮ್ದು ಏನಾಗ್ತದೆ, ನ್ಯೂಕ್ಲಿಯಸ್ ಡಿಸ್ಕವರಿ, ಅಂದ್ರೆ ನ್ಯೂಕ್ಲಿಯಸ್ ಒಳಗಡೆ ಇರುವಂತ ಪಾರ್ಟಿಕಲ್ಸ್ ಗಳ ಡಿಸ್ಕವರಿ ಬಗ್ಗೆ ಮಾತಾಡುತ್ತೆ. ಅಂದ್ರೆ ಇನ್ಫ್ಯಾಕ್ಟ್ ಇದರಲ್ಲಿ ಹೇಳ್ಬೇಕಂದ್ರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಗಳ ಡಿಸ್ಕವರಿ ಬಗ್ಗೆ ಹೇಳ್ತದೆ. ಓಕೆನಾ? ಗೋಲ್ಡ್ಸ್ಟೀನ್ ಎಕ್ಸ್ಪೆರಿಮೆಂಟ್. ಆಲ್ರೈಟ್, ವ್ಯಾಲೆನ್ಸಿ ಬಗ್ಗೆನೂ ಮಾತಾಡೋಣ. ಆದ್ರೆ ಇವತ್ತು ನಾನೇನ್ ಮಾಡ್ತೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ? ಇದನ್ನ ನಂತರ ನಾನು ಹೇಳ್ತೀನಿ. ಓಕೆ, ಸೊ ಫಂಡಮೆಂಟಲ್ ಪಾರ್ಟಿಕಲ್ಸ್ ಅಲ್ಲಿ ಮೊದಲನೇದಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡೋಣಪ್ಪ ಅಂದ್ರೆ ವಿ ವಿಲ್ ಬಿಗಿನ್ ವಿತ್ ದ ಆಟಮ್. ನೋಡಿ, ಡಾಲ್ಟನ್ ಅನ್ನೋರು ಮೊದಲನೇ ಬಾರಿಗೆ ಆಟಮ್ ಬಗ್ಗೆ ಹೇಳ್ಕೊಡ್ತಾನೆ. ನಾನೇನು NCERT ಅಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನ, ನೀವೇನ್ ಮಾಡ್ಕೊಳ್ಳಿ, ಐದಾರು ನೋಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಮ್ಮ ಹತ್ರ NCERT ಇದೆ ಅಂದ್ರೆ ಅದಷ್ಟೇ ಜಾಗದಲ್ಲಿ ನೀವು ಏನ್ ಮಾಡ್ಕೊಳ್ಳಿ, ಹೈಲೈಟ್ ಮಾಡ್ಕೊಳ್ಳಿ. ನಾನು ಏನಾದ್ರೂ ಸೈಡಿಗೆ ಬರ್ದಿದ್ದಾನೆ ಅದನ್ನು ಕೂಡ ನೀವು ನೋಟ್ ಮಾಡ್ಕೋಬಹುದು. ನೋಡಿ, ಕ್ವಶನ್ಸ್ ಈ ರೀತಿ ಅರೇಸ್ ಆಗುತ್ತೆ. ಎಟೆಮಿಯೋ ಅಂದ್ರೆ ಏನು? ಎಟೋಮಿಯೋ ಅನ್ನೋ ವರ್ಡ್ ಇಂದಾನೆ ಏನಾಗಿದೆ, ಅಟಮ್ ಅನ್ನೋದು ಡಿಸ್ಕವರಿ ಆಗಿದೆ. ಓಕೆನಾ? ಇದು ಒಂದು ಬೇಸಿಕಲಿ ಗ್ರೀಕ್ ಟರ್ಮ್. ಇದರ ಪ್ರಕಾರ ಎಟೋಮಿಯೋ ಅಂದ್ರೆ ಏನಪ್ಪಾ ಅಂದ್ರೆ ಅನ್ಕಟೇಬಲ್ ಅಥವಾ ಇಂಡಿವಿಜಿಬಲ್ ಅಥವಾ ನಾನ್ ಡಿವಿಜಿಬಲ್, ಮತ್ತೆ ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ, ಮತ್ತೆ ಕಟ್ ಮಾಡಿ ಸಣ್ಣದಾಗಿ ಮಾಡ್ಲಿಕ್ಕೆ ಬರದೇ ಇರುವಂತ ಒಂದು ಸ್ಥಿತಿಗೆ ನಾವೇನಂತ ಕರಿತೀವಿ, ಎಟೋಮಿಯೋ ಅಂತ ಕರಿತೀವಿ. ಆ ಎಟೋಮಿಯೋದಿಂದನೇ ನಾವೇನ್ ಮಾಡಿದೀವಿ, ಅಟಮ್ ಅನ್ನ ತಗೊಂಡಿದೀವಿ. ಆ ಏಟಮ್ ಬಗ್ಗೆ ಮೊದಲನೇದಾಗಿ ಹೇಳ್ಕೊಟ್ಟವ್ರು ಯಾರಪ್ಪ ಅಂದ್ರೆ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಬರುತ್ತೆ. ಏನಂತ ಬರುತ್ತೆ? ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ನಂತರ ನಾವು ಏನ್ ಡಿಸ್ಕಸ್ ಮಾಡೋಣ, ಇಲ್ಲಿ ಡಾಲ್ಟನ್ ಅಟಾಮಿಕ್ ಥಿಯರಿದು ಇಲ್ಲೇ ನಾನು ಬರೆದು ಬಿಡ್ತೀನಿ. 2-3 ಪಾಯಿಂಟ್ ಬರೀತೀನಿ, ತಾವುಗಳು ಏನ್ ಮಾಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಓಕೆನಾ? ಡಾಲ್ಟನ್ಸ್ ಅಟಾಮಿಕ್ ಥಿಯರಿ, ಡಾಲ್ಟನ್ ಅಟಾಮಿಕ್ ಥಿಯರಿ. ನೋಡಿ, ಡಾಲ್ಟನ್ ಅಟಾಮಿಕ್ ಥಿಯರಿಲಿ ಏನೇನು ಇದೆ, ಅವನೇನ್ ಹೇಳದಂದ್ರೆ ಆಲ್ ದ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್ ಆಫ್ ಏನಪ್ಪ ಅಂದ್ರೆ ಆಲ್ ದ ಮ್ಯಾಟರ್, ಸಾರಿ ಕನ್ನಡದ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡ್ತೀನಿ. ಆಲ್ ದ ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್ ಅಂಡ್ ದೋಸ್ ಆರ್ ಇಂಡಿವಿಜುವಲ್. ಅಂದ್ರೆ ನೀವು ಯಾವುದೇ ಮ್ಯಾಟರ್ಸ್ ಏನ್ ಮ್ಯಾಟರ್ಸ್ ಗಳು ಆಗಿವೆ ಅವೆಲ್ಲ ಎದರಿಂದ ಆಗಿವೆ, ಆಟಮ್ ಗಳಿಂದ ಆಗಿವೆ. ಆ ಮ್ಯಾಟರ್ ಗಳಿರುವಂತಹ ಆಟಮ್ಗಳು ಮತ್ತೆ ಇಂಡಿವಿಜಿಬಲ್ ಅಂದ್ರೆ ಮತ್ತೆ ಬ್ರೇಕ್ ಡೌನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಲ್ ದ ಆಟಮ್ಸ್ ಆಫ್ ಎ ಗಿವನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಇನ್ ಮಾಸ್ ಅಂಡ್ ಪ್ರಾಪರ್ಟಿ. ಅಂದ್ರೆ ಎಲ್ಲ ಎಲಿಮೆಂಟ್ ಗಳಿದಾವಲ್ಲ, ಎಲಿಮೆಂಟ್ ಗಳಿರುವಂತಹ ಆಟಮ್ ಗಳಿದಾವಲ್ಲ, ಯಾವುದೇ ಒಂದು ಎಲಿಮೆಂಟ್ ತಗೊಂಡಿದ್ದೀನಿ ಅಂತ ತಿಳ್ಕೊಳ್ಳಿ. ಸಪೋಸ್ ನನ್ನ ಹತ್ರ ಒಂದು ಶೀಟ್ ಇದೆ, ಒಂದು ಶೀಟ್ ಎದ್ರದಿದೆ, ಕಾರ್ಬನ್ ಶೀಟ್ ಇದೆ ಅಂತ ತಿಳ್ಕೊಳ್ಳಿ. ಆ ಕಾರ್ಬನ್ ಶೀಟ್ ಒಳಗಡೆ ಏನಿದೆ, ನಾನು ಇಲ್ಲಿ ಬರ್ಕೊಂತ ಹೋಗ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಅದು ಹೇಳ್ದಂಗ ಆಗುತ್ತೆ. ಐ ವಿಲ್ ರೈಟ್ ಹಿಯರ್. ಫಸ್ಟ್ ಪಾಯಿಂಟ್ ಏನಂತ ಬರ್ಕೋತೀರಿ, ಮ್ಯಾಟರ್ ಮೇಡ್ ಅಪ್ ಆಫ್ ಆಟಮ್, ಮ್ಯಾಟರ್ ಮೇಡ್ ಅಪ್ ಆಫ್ ಆಟಮ್, ಮ್ಯಾಟರ್ ಮೇಡ್ ಅಪ್ ಆಫ್ ಆಟಮ್ಸ್ that are indivisible. ಓಕೆನಾ? ಮತ್ತೆ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವೇನಂತ ಕರಿತೀವಿ, ಇನ್ಡಿವಿಜಿಬಲ್ ಅಂತ ಕರಿತೀವಿ. ಓಕೆನಾ? ಅಂದ್ರೆ ಯಾವುದೇ
ಒಂದು ಮ್ಯಾಟರ್ ಏನ್ ಮಾಡಿದೆ ಆಟಮ್ ಇಂದ ಮಾಡಲ್ಪಟ್ಟಿರೋದು ಮತ್ತೆ ಡಿವಿಸಿಬಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ಎರಡನೇದು ಏನ್ ಹೇಳ್ದವನು ಅಂದ್ರೆ, ನೀವು ಯಾವುದೇ ಒಂದು ಮ್ಯಾಟರ್ ತಗೊಳ್ಳಿ, ಆ ಮ್ಯಾಟರ್ ಒಳಗಡೆ ಒಂದು ಎಲಿಮೆಂಟ್ ಇರ್ತದೆ, ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ಇರ್ತದೆ. ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಒಳಗೆ ಇರುವಂತ ಎಲ್ಲಾ ಆಟಮ್ಗಳದ್ದು ಏನಿರ್ತದೆ, ಐಡೆಂಟಿಕಲ್ ಮಾಸ್ ಇರ್ತದೆ, ಪ್ರಾಪರ್ಟಿ ಕೂಡ ಐಡೆಂಟಿಕಲ್ ಇರ್ತದೆ. ಅಂದ್ರೆ an element having atoms are identical with ಇದರಿಂದ ವಿತ್ ಐಡೆಂಟಿಕಲ್ ಇರುತ್ತೆ ಮಾಸ್ ಅಂಡ್ ಪ್ರಾಪರ್ಟಿ. ಪ್ರಾಪರ್ಟಿ ಮತ್ತು ಮಾಸ್ ಏನಿರ್ತವೆ ಎರಡರದು ಐಡೆಂಟಿಕಲ್ ಇರುತ್ತವೆ. ಮೂರನೇದು ಏನ್ ಹೇಳ್ತಾನಪ್ಪ ಅಂದ್ರೆ, ಇವನೊಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳ್ತಾನೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಮತ್ತೆ ಮತ್ತೊಂದು ಲಾ ಬರುತ್ತೆ, ಲಾ ಆಫ್ ಕಾನ್ಸ್ಟಂಟ್ ಕಾಂಪೋಸಿಷನ್. ಇನ್ನೊಂದು ಲಾ ಬರುತ್ತೆ, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಓಕೆನಾ? ಇವು ಮೂರು ಲಾಗಳ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಾನೆ ಇವನು. ಓಕೆನಾ? ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬೋದಪ್ಪ ಅಂದ್ರೆ, ಅಟಮ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಅಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ ಒಳಗಿಂದ ಅಟಮ್ಸ್ ಗಳು ಏನಿರ್ತವೆ, ಡಿಫರೆಂಟ್ ಇರ್ತವೆ. ಇಲ್ಲಿ ನಾನು ಹೇಳಿದ್ದು ಸೇಮ್ ಅಟಮ್, an element having atoms are identical with their mass and property. ಹಾಗಾದ್ರೆ ಡಿಫರೆಂಟ್ ಎಲಿಮೆಂಟ್ ಗಳದ್ದು ಒಳಗಡೆ, ಸಪೋಸ್ ನನ್ನ ಹತ್ರ ಒಂದ್ ಕಡೆ ಕಾರ್ಬನ್ ಇದೆ, ಇನ್ನೊಂದ್ ಕಡೆ ಏನಿದೆ ಅಂತ ತಿಳ್ಕೊಳ್ಳಿ, ಆಕ್ಸಿಜನ್ ಗ್ಯಾಸ್ ಇದೆ ಅಂತ ತಿಳ್ಕೊಳ್ಳಿ. ಆಕ್ಸಿಜನ್ ಗ್ಯಾಸ್ ಒಳಗಡೆ ಇರುವಂತಹ ಆಟಮ್ಗಳ ಪ್ರಾಪರ್ಟಿ, ಮಾಸ್ ಏನಿರುತ್ತದೆ ಡಿಫರೆಂಟ್ ಇರುತ್ತದೆ. ಅದೇ ರೀತಿ ನೈಟ್ರೋಜನ್ ಇರುವಂತಹ ಆಟಮ್ಗಳು ಮತ್ತು ಪ್ರಾಪರ್ಟಿಗಳು ಏನಿರ್ತವೆ, ಆಟಮ್ಗಳ ಪ್ರಾಪರ್ಟೀಸ್ ಏನಿರುತ್ತೆ ಡಿಫರೆಂಟ್ ಇರುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟನ್ನ ಯಾರು ಹೇಳಿದ್ರಪ್ಪ, ಅದು ಇದನ್ನ ಬಂದು ಡಾಲ್ಟನ್ ಹೇಳಿದ್ದ. ಓಕೆನಾ? ಸೊ ಡಾಲ್ಟನ್ ಬಂದು ಸಿಂಪಲ್ ಆಗಿ ಏನ್ ಹೇಳ್ತಾರೆ, ಮ್ಯಾಟರ್ಸ್ ಆರ್ ಮೇಡ್ ಅಪ್ ಆಫ್ ಇಂಡಿವಿಜುವಲ್ ಪಾರ್ಟಿಕಲ್. ಯಾವುದೇ ಒಂದು ಮ್ಯಾಟರ್ ಇದೆ, ಯಾವುದೇ ಒಂದು ವಸ್ತು ಇದೆ, ಆ ವಸ್ತುವಿನೊಳಗಿರುವಂತ ಆಟಮ್ಸ್ ಗಳು ಏನಿದಾವೆ ಇಂಡಿವಿಜುವಲ್ ಇದಾವೆ. ಎರಡನೇ ಪಾಯಿಂಟ್ ಏನ್ ಹೇಳ್ತಾನೆ, ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್, ಒಂದು ಮೂಲ ವಸ್ತು ಇದೆ ಅಂತ ತಿಳ್ಕೊಳ್ಳಿ. ಒಂದು ಮೂಲ ವಸ್ತು, ಸಪೋಸ್ ನೈಟ್ರೋಜನ್ ಇರಬಹುದು, ಆಕ್ಸಿಜನ್ ಇರಬಹುದು, ಕ್ಲೋರಿನ್ ಇರಬಹುದು, ಇವೆಲ್ಲ ಎಲಿಮೆಂಟ್ ಗಳ ಒಳಗಡೆ ಎಲ್ಲಾ ಆಟಮ್ಸ್ ಗಳು ಒಂದೇ ರೀತಿ ಇರ್ತವೆ. ಐಡೆಂಟಿಕಲ್ ಇನ್ ಮಾಸ್ ಅಂದ್ರೆ ಅವುಗಳ ಮಾಸ್, ಅವುಗಳ ತೂಕ ಏನಿರ್ತದೆ ಸೇಮ್ ಇರ್ತದೆ, ಮತ್ತು ಅವುಗಳ ಪ್ರಾಪರ್ಟಿಗಳು ಕೂಡ ಏನಿರ್ತವೆ ಸೇಮ್ ಇರ್ತವೆ ಅಂತ ಹೇಳ್ದ. ಹಾಗಾದ್ರೆ ಡಿಫರೆಂಟ್ ಎಲಿಮೆಂಟ್ ಗಳ ಆಟಮ್ಗಳು ಏನಿರ್ತವೆ ಡಿಫರ್ ಇನ್ ದೇರ್ ಪ್ರಾಪರ್ಟಿ, ಅಂದ್ರೆ ಅವುಗಳ ತೂಕನೂ ಬೇರೆ ಇರ್ತದೆ, ಅವುಗಳ ಪ್ರಾಪರ್ಟಿ ಕೂಡ ಬೇರೆ ಇರ್ತದೆ ಅಂತ ಹೇಳ್ದ. ಇದು ಯಾರು ಹೇಳಿದ್ರು? ಡಾಲ್ಟನ್ ಅನ್ನೋನು ಹೇಳ್ತಾನೆ. ಎಲ್ಲಿ ಹೇಳ್ತಾನೆ? ಡಾಲ್ಟನ್ಸ್ ಅಟಾಮಿಕ್ ಥಿಯರಿಯಲ್ಲಿ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ ದ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಇದಾದ ಕೂಡಲೇ ಮತ್ತೆ ಏನಿದೆ ನೋಡಿ, then we discuss about the, ನಾವು ನಿಮ್ ಸಿಲೆಬಸ್ಗೆ ಹೋಗೋಣ. ಸಿಲೆಬಸ್ ಅಲ್ಲಿ ಮತ್ತೇನ್ ಕೊಟ್ಟಿದ್ದಾರೆ, ವೈಟ್ ಫಾರ್ ಸಿಲೆಬಸ್ ಬಂದು ಇಲ್ಲಿ. ಮತ್ತೆ ಡಾಲ್ಟನ್ಸ್ ಥಿಯರಿ ಆದ ಕೂಡಲೇ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಅಟಮ್ಸ್ ಬಗ್ಗೆ ಹೋಗೋಣ. ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಅಟಮ್ ಅಂದ್ರೆ, ಸೊ ಲೆಟ್ ಅಸ್ ಕಮ್ ಟು ದ ದಿಸ್ ಥಿಂಗ್. ಅಟಮ್ ಒಳಗಡೆ ಫಂಡಮೆಂಟಲಿ ಎಷ್ಟು ಪಾರ್ಟಿಕಲ್ಸ್ ಇದೆ ಅಂದ್ರೆ 3 ಪಾರ್ಟಿಕಲ್ಸ್ ಇದೆ. ಫಂಡಮೆಂಟಲ್ ಪಾರ್ಟಿಕಲ್ಸ್ ಒಳಗಡೆ 3 ಪಾರ್ಟಿಕಲ್ಸ್ ಇದಾವೆ. ಒಂದು ಬಂದು ಎಲೆಕ್ಟ್ರಾನ್ ಇದೆ, ಎರಡನೇದು ಬಂದು ಪ್ರೋಟಾನ್ ಇದೆ. ಅರ್ಥ ಆಯ್ತಾ? ಸೊ ಇದು ಅಟಮ್ ಇದೆ ಅಂತ ತಿಳ್ಕೊಳ್ಳಿ. ಅಟಮ್ ಒಳಗಡೆ 3 ಫಂಡಮೆಂಟಲ್ ಪಾರ್ಟಿಕಲ್ಸ್ ಗಳು ಇರುತ್ತೆ. ಓಕೆ, ಯಾವ್ದ್ಯಾವ್ದು? ಒಂದನೇದು ಎಲೆಕ್ಟ್ರಾನು, ಎರಡನೇದು ಪ್ರೋಟಾನು, ಮೂರನೇದು ಬಂದು ನ್ಯೂಟ್ರಾನ್. So these are the 3 properties, fundamental particles. ಓಕೆನಾ? ಇವೇ ಬೇಸಿಕ್ ಪಾರ್ಟಿಕಲ್ಸ್ ಗಳು ಇದಾವೆ. ಓಕೆ, ಮೊದಲನೇದಾಗಿ ಏನ್ ನೋಡೋಣ ಅಂದ್ರೆ ಜೆ ಥಾಮ್ಸನ್ ಎಕ್ಸ್ಪೆರಿಮೆಂಟ್ ನೋಡೋಣ. ಸೊ ಈ ರೀತಿಯಾದಂತ ಎಕ್ಸ್ಪೆರಿಮೆಂಟ್ ಇದೆ. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡ್ತಾರೆ ಜೆ ಥಾಮ್ಸನ್ ಅನ್ನೋರು ಅಂದ್ರೆ, ಮೊದಲನೇದಾಗಿ ಒಂದು ಇದ್ರ ಮೇಲೆ ಕ್ವಶನ್ ಬರುತ್ತೆ. ಈ ಸೆಟಪ್ ಗೆ ಏನಂತ ಕರೀತಾರೆ? ಇದಕ್ಕೆ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್. ಇಲ್ಲಿದೆ ನೋಡಿ, ಕ್ಯಾಥೋಡ್ ರೇ ಟ್ಯೂಬ್ ಅಂತಾನೂ ಕೂಡ ಕರೀತಾರೆ. ಇಲ್ಲಾಂದ್ರೆ ಇದಕ್ಕೆ ಇನ್ನೊಂದು ಹೆಸರೇನು, ಡಿಸ್ಚಾರ್ಜ್ ಟ್ಯೂಬ್. ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ.
discharge tube experiment. Discharge tube experiment. ಓಕೆನಾ. ಈ ಡಿಸ್ಚಾರ್ಜ್ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಥ್ರೂ ಏನ್ ಮಾಡ್ತಾರೆ, ಇವರು ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿತಾರೆ. ಓಕೆನಾ. ಸೊ ಹೇಗಿದೆ ನೋಡಿ, ಇಲ್ಲಿ ಏನಿದೆ, ಎರಡು ಎಲೆಕ್ಟ್ರೋಡ್ಗಳು ಇದಾವೆ. ಒಂದ್ ಕಡೆ ಕ್ಯಾಥೋಡ್ ಇದೆ, ಮತ್ತೊಂದ್ ಕಡೆ ಆನೋಡ್ ಇದೆ. ಆನೋಡ್ ಬಂದು ಪಾಸಿಟಿವ್ ಚಾರ್ಜ್, ಕ್ಯಾಥೋಡ್ ಬಂದು ನೆಗೆಟಿವ್ ಚಾರ್ಜ್. ಓಕೆನಾ. ಇಲ್ಲಿದೆ ನೋಡಿ, ಹೈ ವೋಲ್ಟೇಜ್ ಕರೆಂಟ್ ಅನ್ನ ಎರಡು ಎಲೆಕ್ಟ್ರೋನ್ ಮಧ್ಯೆ ಕೊಡ್ತಾರೆ. ಇದು ಒಂದು ಸೀಲ್ಡ್ ಗ್ಲಾಸ್ ಟ್ಯೂಬ್ ಇದೆ, ಈ ಕಡೆಯಿಂದ ಪ್ಯಾಕ್ ಮಾಡಿದ್ದಾರೆ. ಒಳಗಡೆ ಇರುವಂತ ಎಲ್ಲ ಗಾಳಿ ತೆಗೆದುಬಿಟ್ಟು ಕೇವಲ ಒಂದೇ ರೀತಿಯಾದಂತ ಒಂದು ನಿಯೋನ್ ಇರ್ಬೋದು ಅಥವಾ ಚಿಕ್ಕ ಚಿಕ್ಕ ಗ್ಯಾಸಿಯಸ್ ಸ್ಟೇಟ್ ಅಟಮ್ಸ್ ಗಳನ್ನ ಇದು ಒಳಗಡೆ ಇಟ್ಟಿದ್ದಾರೆ. ಹಾಗಿಟ್ಟಾಗ ಇಲ್ಲಿ ಏನ್ ಮಾಡ್ತಾರೆ, ಕಂಡೀಷನ್ ಅಪ್ಲೈ ಮಾಡ್ತಾರೆ. ಏನ್ ಅಪ್ಲೈ ಮಾಡ್ತಾರೆ, ಹೈ ವೋಲ್ಟೇಜ್ ಕರೆಂಟ್ ಅಪ್ಲೈ ಮಾಡ್ತಾರೆ, ಅಬೌಟ್ 10,000 ವೋಲ್ಟ್. ಮತ್ತೆ ಲೋ ಪ್ರೆಷರ್ ಅಪ್ಲೈ ಮಾಡ್ತಾರೆ. ಲೋ ಪ್ರೆಷರ್, ಎಕ್ಸ್ಟ್ರೀಮ್ ಲೋ ಪ್ರೆಷರ್ ಅಪ್ಲೈ ಮಾಡೋದ್ರಿಂದ ಹೈ ವೋಲ್ಟೇಜ್ ಕರೆಂಟ್ ಅಲ್ಲಿ ಏನಾಗ್ತದೆ, ಈ ಮೆಟಲ್ ಪಕ್ಕದ ಈ ಮೆಟಲ್ ಏನಿದೆಯಲ್ಲ, ಇಲ್ಲಿಂದ ಏನಾಗ್ತದೆ, ಇಲ್ಲಿಂದ ಕೆಲವೊಂದು ರೇಸ್ಗಳು ಈ ಕಡೆಯಿಂದ ಈ ಕಡೆ ಹೋಗ್ತವೆ. ಓಕೆನಾ. ಆ ರೇಸ್ ಗಳಿಗೆ ಅವ್ರು ಏನಂತ ಕರೀತಾರೆ, ಕ್ಯಾಥೋಡ್ ರೇಸ್ ಅಂತ ಕರೀತಾರೆ. ಏನಂತ ಕರೀತಾರೆ, ಕ್ಯಾಥೋಡ್ ರೇಸ್. ಆ ಕ್ಯಾಥೋಡ್ ರೇಸ್ಗಳು ನಮ್ಗೆ ಗೊತ್ತಾಗುತ್ತೆ, ಈ ಕಡೆಯಿಂದ ಈ ಕಡೆ ಹೋಗ್ತದೆ. ಇಲ್ಲಿ ಬಂದು ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅವು ಸ್ಪಾರ್ಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಿಂಚುಳ ಗೊತ್ತಲ್ಲ, ಇಲ್ಲಿ ಬಂದು ಇಲ್ಲಿ ಬಡದ್ ಬಿಟ್ಟು ಮಿಂಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಕಡೆ ಮಿಂಚ್ತಾ ಇದೆ ಅಂದ್ರೆ ಏನೋ ಈ ಕಡೆಯಿಂದ ಬಂದು ಬಡಿತಾ ಇದೆ, ಯಾವುದೇ ಒಂದು ಪಾರ್ಟಿಕಲ್ ಬಂದು ಬಡಿತಾ ಇದೆ ಆ ಮೆಟಲ್ ಎಲೆಕ್ಟ್ರೋಡ್ ಸರ್ಫೇಸ್ ಮೇಲೆ ಅಂತ ಗೊತ್ತಾದ ನಂತರ ಅವ್ರು ಏನ್ ಮಾಡಿದ್ರು, ಇದರದ್ದು ಪ್ರಾಪರ್ಟಿಗಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ಸೊ ಈ ರೀತಿ ಏನಾಯ್ತು, ಜೆ ಥಾಮ್ಸನ್ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಅವರು ಎಲೆಕ್ಟ್ರಾನ್ ಅನ್ನ ಕಂಡು ಹಿಡಿದ್ರು. ಓಕೆನಾ. ಹಾಗಾದ್ರೆ ಈ ರೇಸ್ ಗಳಿಗೆ ಏನಂತ ಕರೆದ್ರು ಅವರು ಅಂದ್ರೆ ಕ್ಯಾಥೋಡ್ ರೇಸ್ ಅಂತ ಕರೆದ್ರು. ಏನಂತ ಕರೆದ್ರು, ಕ್ಯಾಥೋಡ್ ರೇಸ್. ಕ್ಯಾಥೋಡ್ ರೇಸ್ ಎಲ್ಲಿಂದ ಎಲ್ಲಿ ಹೋಗ್ತವೆ ಅಂತ ಒಂದು ಪ್ರಶ್ನೆ ಬಂದ್ರೆ, ಕ್ಯಾಥೋಡ್ ರೇಸ್ ಗಳು ಕ್ಯಾಥೋಡ್ ನಿಂದ ಆನೋಡ್ ಕಡೆ ಹೋಗ್ತಾ ಇದಾವೆ. ಹಾಗಾದ್ರೆ ಕ್ಯಾಥೋಡ್ ರೇಸ್ ಯಾವ ಚಾರ್ಜ್ ಅನ್ನು ಕ್ಯಾರಿ ಮಾಡ್ತಾ ಇದಾವೆ, ಆಬ್ವಿಯಸ್ಲಿ ಇವು ನೆಗೆಟಿವ್ ಚಾರ್ಜ್ ಅನ್ನು ಕ್ಯಾರಿ ಮಾಡ್ತಾ ಇದಾವೆ. ಹಾಗಾಗಿ ಅವುಗಳಿಗೆ ಪಾಸಿಟಿವ್ ಕಡೆ ಹೋಗ್ಬೇಕಾಗಿದೆ. ಅದಕ್ಕಾಗಿಯೇ ಅವು ಏನ್ ಮಾಡ್ತವೆ, ಪಾಸಿಟಿವ್ ಸೈಡ್ ಹೋಗ್ತವೆ. ಅಂಡರ್ಸ್ಟುಡ್. ಸೊ ಈ ರೀತಿ ಡಿಸ್ಕವರಿ ಆಫ್ ಏನಿದು ಎಲೆಕ್ಟ್ರಾನ್ ಥ್ರೂ ಜೆ ಥಾಮ್ಸನ್ ಎಕ್ಸ್ಪೆರಿಮೆಂಟ್. ಓಕೆನಾ. ಇವುಗಳದ್ದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಬಂದ್ರೆ ಏನಿದೆ ಅಂದ್ರೆ, ಇಲ್ಲಿ ಇವಾಗಲೇ ಹೇಳಿದ್ನಲ್ಲ, ದೇ ವಿಲ್ ಮೂವ್ ಫ್ರಮ್ ಕ್ಯಾಥೋಡ್ ಟು ಆನೋಡ್. ಕ್ಯಾಥೋಡ್ ನಿಂದ ಆನೋಡ್ ಕಡೆ ಮೂವ್ ಆಗ್ತಾ ಇದಾವೆ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಇವುಗಳು ಏನ್ ಮಾಡ್ತವೆ ಅಂದ್ರೆ, ಈ ರೇಸ್ ಗಳನ್ನ ನಾವು ನೋಡ್ಬೋದು. ಕಣ್ಣಿಗೆ ಹೇಗೆ ಕಾಣ್ತವೆ ಅಂದ್ರೆ, ಈ ಎರಡು ಎಫೆಕ್ಟ್ಸ್ ಗಳಿಂದ ನಾವು ನೋಡ್ಬೋದು. ಒಂದು ಫ್ಲೋರೋಸೆಂಟ್ ಎಫೆಕ್ಟ್, ಮತ್ತೊಂದು ಫಾಸ್ಫೋರಸೆಂಟ್ ಎಫೆಕ್ಟ್. ಇವೆರಡು ಮಟೀರಿಯಲ್ ಗಳನ್ನು ನಾವು ಒಂದ್ ವೇಳೆ ಕ್ಯಾಥೋಡ್ ರೇ ಇಲ್ಲಿ ಆನೋಡ್ ಕಡೆ ಹಚ್ಚಿದಾಗ ಅಲ್ಲಿ ಬಡದು ಏನಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮಿಂಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ನಾವು ಹೇಳ್ಬಹುದು ಇಲ್ಲಿ ಕ್ಯಾಥೋಡ್ ರೇಸ್ ಇದಾವೆ ಅಂತ. ಓಕೆನಾ. ಕ್ಯಾಥೋಡ್ ರೇಸ್ ಯಾವಾಗ್ಲೂ ಸ್ಟ್ರೇಟ್ ಅಲ್ಲಿ ಮೂವ್ ಆಗ್ತಾ ಇರ್ತವೆ. ಯಾವಾಗಪ್ಪ ಅಂದ್ರೆ ಇನ್ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ. ಇಫ್ they move only in straight line when there is a absence ಅರ್ಥ ಅಂದ್ರೆ ಇರದೇ ಇರುವ ಪಕ್ಷದಲ್ಲಿ. ಅಲ್ಲಿ ಕಾಂತೀಯ ಬಲನೂ ಇರಬಾರದು, ಕಾಂತೀಯ ಬಲ ಎಲೆಕ್ಟ್ರಿಕ್ ಫೀಲ್ಡ್ ಇರಬಾರದು, ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಇರಬಾರದು. ಅಂತ ಸ್ಟೇಟ್ ಅಲ್ಲಿ ಏನಾಗ್ತವೆ, ಸ್ಟ್ರೇಟ್ ಆಗಿ ಹೋಗ್ತವೆ. ಒಂದ್ ವೇಳೆ ಎರಡು ಇದ್ರೆ ಏನಾಗ್ತವೆ, ಡಿವಿಯೇಟ್ ಆಗ್ತವೆ. ಡಿವಿಯೇಟ್ ಅಂದ್ರೆ ಸ್ಟ್ರೇಟ್ ಹೋಗೋ ಬದಲಾಗಿ, ಸಪೋಸ್ ಇದು ಈ ಕಡೆಯಿಂದ ಈ ಕಡೆ ಹೋಗ್ತದೆ ಅಂತ ತಿಳ್ಕೊಳ್ಳಿ. ಓಕೆನಾ. ಈ ಕಡೆ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಸೌತ್ ನಾರ್ತ್ ಇಟ್ಟರೆ ಏನಾಗ್ತವೆ, ಡಿವಿಯೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅವುಗಳ ಪಾತ್ ಏನಾಗ್ತದೆ, ಡಿವಿಯೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ನಾನು ಈ ಕಡೆ ಮೈನಸ್ ಈ ಕಡೆ ಪ್ಲಸ್ ಇಟ್ಟನೆ ಅಂತ ತಿಳ್ಕೊಳ್ಳಿ, ಇದು ಸ್ಟ್ರೇಟ್ ಹೋಗೋ ಬದಲಾಗಿ ಅದು ಏನಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ರೀತಿ. ಈ ಕಡೆ ಆಲ್ರೆಡಿ ಈ ಕಡೆಯಿಂದ ಈ ಕಡೆ ಬರಬೇಕಿತ್ತು ಅದು, ಆದ್ರೆ ಇಲ್ಲಿ ನಾನೇನ್ ಇಟ್ಟಿದ್ದೀನಿ, ಮೈನಸ್ ಇಟ್ಟಿದ್ದೀನಿ, ಈ ಕಡೆ ಪ್ಲಸ್ ಇಟ್ಟಿದ್ದೀನಿ. ಸೊ ಅದೇನಾಗ್ತದೆ, ಹೀಗೆ ಬರೋ ಜಾಗದಲ್ಲಿ ಈ ರೀತಿ ಹೋಗ್ತದೆ. ಅಂಡರ್ಸ್ಟುಡ್. ತಿಳಿತ ನಾನು ಹೇಳಿದ್ದು, ಈ ರೀತಿ ಹೋಗ್ತದೆ ಅಂದ್ರೆ ಏನಾಯ್ತು, ಇಲ್ಲೂ ಡಿವಿಯೇಟ್ ಆಯ್ತು, ಈ ಕೇಸಲ್ಲೂ ಡಿವಿಯೇಟ್ ಆಯ್ತು. ಈ ರೀತಿ ಡಿವಿಯೇಟ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಡಿವಿಯೇಟ್ ಆಗ್ತದೆ ಅಂತ ಹೇಳ್ತೀವಿ. ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಕ್ಯಾಥೋಡ್ ರೇಸ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಕ್ಯಾಥೋಡ್ ರೇಸ್ ನಿಮಗೆ ತಿಳಿದಿದೆ ಅಂತ ಅನ್ಕೊಂಡಿದೀನಿ. ಸೊ ಲೆಟ್ ಅಸ್ ಮೂವ್ ಆನ್ ದ ನೆಕ್ಸ್ಟ್ ಥಿಂಗ್. ಹಾಗಾದ್ರೆ ಇವಾಗ ಮುಂದೆ ಏನ್ ಮಾಡೋಣ ಅಂದ್ರೆ,
ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಥಿಂಗ್. ನೆಕ್ಸ್ಟ್ ಥಿಂಗ್ ಬಂದು ಏನಿದೆ ನಿಮ್ದು ಪ್ರಾಪರ್ಟಿ ಒಳಗಡೆ ಇಲ್ಲೆಲ್ಲ ಈಗ ಹೇಳಿದ್ನಲ್ಲ ಅದೇ ಕ್ಯಾಥೋಡ್ ರೇಸ್ ಎಲ್ಲ ಕ್ಯಾಥೋಡ್ ಕಡೆಯಿಂದ ಆನೋಡ್ ಕಡೆ ಹೋಗ್ತವೆ ಅಂಡರ್ಲೈನ್ ಮಾಡ್ಕೊಂಡಿದೀವಿ. ಮತ್ತೆ ಇವು ಫ್ಲೋರೋಸೆಂಟ್ ಮತ್ತೆ ಫ್ಲಾಸ್ಫೋರಸೆಂಟ್ ಇಫೆಕ್ಟ್ ಇದ್ದಾಗ ನಾವು ನೋಡಬಹುದು ಅಂತ ಬರ್ದಿದ್ದೀನಿ. ಇನ್ ಅಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಅವು ಸ್ಟ್ರೇಟ್ ಲೈನ್ ಅಲ್ಲಿ ಹೋಗ್ತವೆ. ಅದೇ ರೀತಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ರೆ ಅವು ಕ್ಯಾಥೋಡ್ ರೇಸ್ ಬಿಹೇವಿಯರ್ ಏನಾಗ್ತದೆ ಸಿಮಿಲರ್ ಟು ದ ನೆಗೆಟಿವ್ಲಿ ಚಾರ್ಜ್ ಅಂದ್ರೆ ಎಲೆಕ್ಟ್ರಾನ್ ತರನೇ ಬಿಹೇವಿಯರ್ ಮಾಡ್ತವೆ ಅಂತ ಇದು. ಹಾಗಾಗಿ ಅವಕ್ಕೆ ನಾವೇನಂತ ಕರೆದಿದೀವಿ ಎಲೆಕ್ಟ್ರಾನ್ಸ್ ಅಂತ ಕರೆದಿದೀವಿ. ಕ್ಯಾಥೋಡ್ ರೇಸ್ ಗಳನ್ನ ಎಲೆಕ್ಟ್ರಾನ್ಸ್ ಅಂತ ಕರೆದಿದೀವಿ. ಸೊ ಇವು ಪ್ರಾಪರ್ಟಿಗಳು ಇವು ಇಷ್ಟು ಇದರ ಬಗ್ಗೆ. ಓಕೆನಾ, ಬನ್ನಿ ಹಾಗಾದ್ರೆ ಇವಾಗ ಏನ್ ನೋಡೋಣ, ಡಿಸ್ಕವರಿ ಆಫ್ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ನೋಡೋಣ. ಪ್ರೋಟಾನ್ಸ್ ಅಂದ್ರೆ ಉಲ್ಟಾ ಅಂದ್ರೆ ಏನಪ್ಪ ಅದು ನೆಗೆಟಿವ್ ಚಾರ್ಜ್ ಇದೆ ಅಂದ್ರೆ ಇದೇನಿರುತ್ತೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹಾಗಾಗಿ ಇವುಗಳಿಗೆ ನಾವೇನಂತ ಕರಿತೀವಿ ಕೆನಲ್ ರೇಸ್ ಅಂತ ಕರಿತೀವಿ. ನೋಡಿ ಬಹಳಷ್ಟು ಮಕ್ಕಳು ಅಭ್ಯರ್ಥಿಗಳು ಕನ್ಫ್ಯೂಷನ್ ಮಾಡ್ಕೋತಾರೆ. ಏನಂತ ಕನ್ಫ್ಯೂಷನ್ ಮಾಡ್ಕೋತಾರಪ್ಪ ಅಂದ್ರೆ ಕ್ಯಾಥೋಡ್ ರೇಸ್ ಮತ್ತೆ ಕೆನಾಲ್ ರೇಸ್ ಮಧ್ಯೆ ಕನ್ಫ್ಯೂಷನ್ ಮಾಡ್ಕೋತಾರೆ. ಕ್ಯಾಥೋಡ್ ಮತ್ತೆ ಕೆನಾಲ್. ಕ್ಯಾಥೋಡ್ ರೇಸ್ ಅಂದ್ರೆ ನೆಗೆಟಿವ್ ಚಾರ್ಜ್. ಯಾವ ಚಾರ್ಜ್ ಇದು? ನೆಗೆಟಿವ್ ಚಾರ್ಜ್. ಕ್ಯಾನಲ್ ರೇಸ್ ಗಳದ್ದು ಏನಿರ್ತದೆ ಚಾರ್ಜ್ ಪಾಸಿಟಿವ್ ಚಾರ್ಜ್ ಇರ್ತದೆ. ಕ್ಯಾನಲ್ ರೇಸ್ ಗಳಿಗೆ ನಾವೇನಂತ ಕರಿತೀವಿ ಪ್ರೋಟಾನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರೋಟಾನ್ಸ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಕ್ಯಾನಲ್ ರೇಸ್ ಮತ್ತೆ ಕ್ಯಾಥೋಡ್ ರೇಸ್ ಮಧ್ಯೆ ಇರುವಂತ ಡಿಫರೆನ್ಸ್ ಇದೆ. ನೋಡಿ ಇಲ್ಲಿ ಏನಾಗಿತ್ತು ನೋಡಿ, ಐ ವಿಲ್ ಟೇಕ್ ಇಲ್ಲಿ ತಗೋತೀನಿ. ಎಲ್ಲಿ ಹೋಗುದು ಅಂದ್ರೆ ಇಲ್ಲಿ ನೋಡಿ, ನಾನು ಡಿಸ್ಕವರಿ ಆಫ್ ಪ್ರೋಟಾನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಡಿಸ್ಕವರಿ ಆಫ್ ಪ್ರೋಟಾನ್ ಅಲ್ಲಿ ಇದನ್ನ ಯಾರು ಡಿಸ್ಕವರ್ ಮಾಡಿದ್ರು ಅಂದ್ರೆ ಅಲ್ಲಿ ಜೆ ಥಾಮ್ಸನ್ ಮಾಡಿದ್ರೆ. ಇದಕ್ಕೆ ನಾವು ಏನಂತ ಕರಿತೀವಿ ಗೋಲ್ಡ್ ಸ್ಟೀನ್ ಅನ್ನೋರು ಡಿಸ್ಕವರ್ ಮಾಡ್ತಾರೆ. ಓಕೆನಾ, ಕ್ಯಾಥೋಡ್ ರೇಸೇ ಬೇರೆ ಕ್ಯಾನಲ್ ರೇಸೇ ಬೇರೆ. ಸೊ ಕ್ಯಾನಲ್ ರೇಸ್ ಅಲ್ಲಿ ಏನು, ಸೊ ಇದಕ್ಕೆ ನಾವು ಕ್ಯಾನಲ್ ರೇಸ್ ಅಂತ ಕೂಡ ಕರೆದ್ರೆ ತಪ್ಪೇನಿಲ್ಲ. ಓಕೆ, ಸೊ ಗೋಲ್ಡ್ ಸ್ಟೀನ್ ಡಿಸ್ಕವರ್ ಮಾಡ್ತಾರೆ. ಅದು ಕ್ಯಾಥೋಡ್ ರೇಸ್ ಆದ್ರೆ ಇವಕ್ಕೆ ಏನಂತ ಕರಿತೀವಿ ನಾವು ಆನೋಡ್ ರೇಸ್ ಅಂತ ಕರಿತೀವಿ. ಪಾಸಿಟಿವ್ ಚಾರ್ಜ್ ಇರುತ್ತೆ. ಏನಾಗುತ್ತೆ ಅಂದ್ರೆ ಸೇಮ್ ಸೆಟಪ್ ಇವರು ತಗೋತಾರೆ. ಇಲ್ಲಿ ಏನ್ ಮಾಡ್ತಾರೆ ಆನೋಡ್ ಮಾಡ್ತಾರೆ ಪರ್ಫೋರೇಟೆಡ್ ಕ್ಯಾಥೋಡ್. ಕ್ಯಾಥೋಡ್ ಏನ್ ಮಾಡ್ತಾರೆ ಸ್ಮಾಲ್ ಹೋಲ್ ಗಳನ್ನ ಹಾಕ್ತಾರೆ. ಸೊ ಈ ರೀತಿ ಹೋಲ್ ಹಾಕ್ಬಿಡ್ತಾರೆ. ಓಕೆನಾ, ಈ ರೀತಿ ಹೋಲ್ ಹಾಕ್ಬಿಡ್ತಾರೆ. ಆನಂತರ ಸೇಮ್ ಸೆಟಪ್ ಮಾಡಿದಾಗ ಕೆಲವೊಂದು ರೇಸು ಈ ಕಡೆ ಹೋಗ್ತಾ ಇದ್ವು, ಆದ್ರೆ ಇನ್ನು ಕೆಲವೊಂದು ರೇಸ್ ಏನಿದಾವಲ್ಲ ಕೆಲವೊಂದು ರೇಸು ಅವು ಉಲ್ಟಾ ಬ್ಯಾಕ್ ಸೈಡ್ ಹೋಗ್ತಾ ಇರೋದು ಕಾಣುತ್ತವರಿಗೆ. ಆ ಹೋಲ್ ಮುಖಾಂತರ ಹಿಂದ್ಗಡೆ ಹೋಗೋದನ್ನ ಕಾಣಿತು. ಹಾಗಾಗಿ ಅವ್ರು ಏನಂದ್ರಪ್ಪ ಅಂದ್ರೆ ಗೋಲ್ಡ್ಸ್ಟೀನ್ ಅನ್ನೋರು ಕ್ಯಾಥೋಡ್ ರೇಸ್ಗೆ ವಿಪರೀತವಾಗಿ ಇವು ಅದ್ರ ಅಪೋಸಿಟ್ ಪ್ರಾಪರ್ಟೀಸ್ಗಳು ತೋರಿಸ್ತಾ ಇದಾವೆ. ಹಾಗಾದ್ರೆ ಇವು ಏನಿರಬಹುದು ಅಂತ ಅವರು ನೋಡಿದಾಗ ನೋಡಿ ಕ್ಯಾಥೋಡ್ ರೇಸು ಆನೋಡ್ ಕಡೆ ಹೋಗ್ತಾ ಇದೆ. ಯಾವುದು ಆನೋಡ್ ರೇಸು ಕ್ಯಾಥೋಡ್ ಕಡೆ ಅಂದ್ರೆ ಆನೋಡ್ ನಿಂದ ದೂರ ಹೋಗ್ತಾ ಇದೆ ಅಂದ್ರೆ ಅರ್ಥ ಅವು ಆನೋಡ್ ರೇಸ್ ಅಂತ ಹೇಳ್ಕೊಂಡ್ಬಿಟ್ರು. ಹೇಗೆ ಕ್ಯಾಥೋಡ್ ನಿಂದ ದೂರ ಹೋಗೋ ಕ್ಯಾಥೋಡ್ ರೇಸ್ ಇದ್ವು, ಅದೇ ರೀತಿ ಆನೋಡ್ ನಿಂದ ದೂರ ಹೋಗುವು ಆನೋಡ್ ರೇಸ್ ಅಂತ ಹೇಳ್ಕೊಂಡ್ಬಿಟ್ರು. ಅರ್ಥ ಆಯ್ತಾ? ಆನೋಡ್ ರೇಸ್ ಚೆಕ್ ಮಾಡಿದಾಗ ಅವು ಪ್ರಾಪರ್ಟಿ ಏನಿದ್ದು ಅಂದ್ರೆ ಎಕ್ಸ್ಟ್ರೀಮ್ಲಿ ಅಪೋಸಿಟ್ ಟು ದ ಕ್ಯಾಥೋಡ್ ರೇಸ್ ಪ್ರಾಪರ್ಟೀಸ್ ಗಳಿದ್ದು. ಇವುಗಳು ಕೂಡ ಏನಾಗ್ತವೆ ಸ್ಟ್ರೇಟ್ ಲೈನ್ ಅಲ್ಲಿ ಹೋಗಲ್ಲ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ. ಹಾಗಾದ್ರೆ ಅವೇನಾಗ್ತವೆ ಡಿವಿಯೇಟ್ ಆಗ್ತಾ ಇರ್ತವೆ. ಅದನ್ನ ಅವ್ರು ಹೇಳಿದ್ರು. ಸೇಮ್ ಎಲ್ಲ ಸೇಮ್ ಪ್ರಾಪರ್ಟಿನೇ, ಅದು ಇದು ಒಂದೇ ರೀತಿ ಪ್ರಾಪರ್ಟಿ ಇರುತ್ತೆ ಅಂತ ಹೇಳಿದ್ರು. ಸೊ ನೋಡಿ ಆನೋಡ್ ರೇಸ್ ಅನ್ನು ನಾವು ಇನ್ನೊಂದು ರೀತಿಯಿಂದ ಹೇಳ್ಬೇಕಪ್ಪ ಅಂದ್ರೆ ಇವುಗಳಿಗೆ ಕೆನಲ್ ರೇಸ್ ಅಂತ ಕರೆದ್ವಿ. ಅದೇ ರೀತಿ ಇವು ನಾವು ಏನಂತ ಕರಿಬಹುದಪ್ಪ ಅಂದ್ರೆ ಇಲ್ಲಿ ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ ಎ ಪ್ರೋಟಾನ್. ಈ ಪ್ರೋಟಾನ್ಸ್ ಅಂದ್ರೆ ಪ್ರೋಟಾನ್ಗೂ ಇದಕ್ಕೆ ಏನು ಸಂಬಂಧನೇ ಇಲ್ಲ. ಅದ್ರಲ್ಲಿ ನಾವು ಪ್ರೋಟಾನ್ಸ್ ಅಂತ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಒಂದು ಹೈಡ್ರೋಜನ್ ಅಟಮ್ ಇಂದ ಒಂದು ಎಲೆಕ್ಟ್ರಾನ್ ಕಳ್ಕೊಂಡಾಗ ಏನ್ ಬರೀತೀವಲ್ಲ ಅದಕ್ಕೆ ನಾವು ಪ್ರೋಟಾನ್ಸ್ ಅಂತ ಕರಿತೀವಿ. ಆಲ್ರೈಟ್. ಸೊ ನೋಡ್ರಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದೇನು ಡಿಸ್ಚಾರ್ಜ್ ಟ್ಯೂಬ್ ಇದೆಲ್ಲ ಇದ್ರಲ್ಲಿ ನಾವು ಹೈಡ್ರೋಜನ್ ಗ್ಯಾಸ್ ಬಳಸ್ಕೊಂಡಾಗ ಇದರ ಎಲೆಕ್ಟ್ರಾನ್ ಮುಂದ್ಗಡೆ ಹೋಯ್ತು. ಏನಾಯ್ತು? ಎಲೆಕ್ಟ್ರಾನು ಹೈಡ್ರೋಜನ್ ಗ್ಯಾಸ್ ಇತ್ತು, ಇದ್ರ ಒಳಗಡೆದು ಹೈಡ್ರೋಜನ್ ಮುಂದ್ಗಡೆ ಹೋಯ್ತು. ಹೈಡ್ರೋಜನ್ ಮುಂದ್ಗಡೆ ಹೋದ ಕೂಡಲೇ ಇದು ಏನಾಗಿ ಉಳ್ಕೊಂಡ್ಬಿಡ್ತು H+ ಆಗಿ ಉಳ್ಕೊಂಡ್ಬಿಡ್ತು. ಆ H+ ಯಾವ ಕಡೆ ಹೋಗ್ತದೆ? ಇದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಅರ್ಥ ಆಯ್ತಾ? ಸೊ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ
ಈ ಕಡೆ ಎಲೆಕ್ಟ್ರಾನ್ ರಿಲೀಸ್ ಆದ್ರೆ ಇದ್ರ ಅಪೋಸಿಟ್ ಇರೋದೆಲ್ಲ ಏನಿರ್ತದೆ ಅಂತ ಹೇಳಿದ್ರು ಅವರು ಪ್ರೋಟಾನ್ಸ್ ಅಂತ ಹೇಳಿದ್ರು. ಆಕ್ಚುಲಿ ಹೇಳ್ಬೇಕಾದ್ರೆ ಇದು ಕ್ಯಾಥೋಡ್ ರೇಸ್, ಇದು ಕ್ಯಾಥೋಡ್ ರೇಸ್ ಆದ್ರೆ ಇದು ಏನಿತ್ತು ಆನೋಡ್ ರೇಸ್. ಕರೆಕ್ಟಾ? ಕ್ಯಾಥೋಡ್ ರೇಸ್ ಗಳು ವರ್ತನೆ ಎಲೆಕ್ಟ್ರಾನ್ ತರ ಇದ್ರೆ ಆನೋಡ್ ರೇಸ್ ಗಳ ವರ್ತನೆ ಯಾವ ತರ ಇದೆ? ಪ್ರೋಟಾನ್ಸ್ ತರ ಇದೆ. ಇದಿಷ್ಟೇ ಹೇಳ್ಬೇಕಾಗಿದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ದಿಸ್ ಇಸ್ ಅಬೌಟ್ ದ ಪ್ರೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್. ಸರಿನಾ? ನೋಡಿ ಇದು ಹೇಗೆ ಡಿವಿಯೇಟ್ ಆಗ್ತದೆ, ಆನೋಡ್ ರೇಸ್ ಯಾವ ರೀತಿ ಡಿವಿಯೇಟ್ ಆಗ್ತಾ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ಯಾಕಂದ್ರೆ ಇದು ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಇದು ಯಾವ ಕಡೆ ಡಿವಿಯೇಟ್ ಆಗ್ತದೆ? ನೆಗೆಟಿವ್ ಸೈಡ್ ಡಿವಿಯೇಟ್ ಆಗ್ತದೆ. ಓಕೆನಾ? ಆಲ್ ರೈಟ್. ಇವಾಗ ಬರೋಣ ಡಿಸ್ಕವರಿ ಆಫ್ ನ್ಯೂಟ್ರಾನ್. ಓಕೆನಾ? ಡಿಸ್ಕವರಿ ಆಫ್ ನ್ಯೂಟ್ರಾನ್ ಅಂದ್ರೆ ಏನು? ನ್ಯೂಟ್ರಾನ್ ಅಂದ ಕೂಡಲೇ ತಿಳ್ಕೊಂಡ್ಬಿಡ್ಬೇಕು, ನ್ಯೂಟ್ರಲ್ ಪಾರ್ಟಿಕಲ್ಸ್. ಇವು ಪಾಸಿಟಿವ್ ಕಡೆನೂ ಇಲ್ಲ, ನೆಗೆಟಿವ್ ಕಡೆನೂ ಇಲ್ಲ. ಅಂದ್ರೆ ಇವು ಏನಪ್ಪಾ ಅಂದ್ರೆ ಚಾರ್ಜ್ ಲೆಸ್ ಪಾರ್ಟಿಕಲ್ಸ್. ಯಾವ ಪಾರ್ಟಿಕಲ್ಸ್ ಇವು? ಚಾರ್ಜ್ ಲೆಸ್ ಪಾರ್ಟಿಕಲ್ಸ್. ಇದನ್ನು ಮೊದಲನೇ ಬಾರಿಗೆ ಡಿಸ್ಕವರಿ ಮಾಡಿದವರು ಯಾರಪ್ಪ ಅಂದ್ರೆ ಚಾಡ್ವಿಕ್ ಅನ್ನೋರು. ಚಾಡ್ವಿಕ್ ಏನ್ ಮಾಡ್ತಾರೆ? ಬಂಬಾರ್ಡ್ಮೆಂಟ್ ಮಾಡ್ತಾರೆ. ಎದರನ್ನ? ಬೆರಿಲಿಯಂ ಇದೇನ್ ಮಾಡ್ತಾರೆ? ಒಂದು ಥಿನ್ ಶೀಟ್ ತಗೋತಾರೆ. ಯಾವ್ದ್ರದ್ದು? ಬೆರಿಲಿಯಂದು. ಅದ್ರ ಮೇಲೆ ಅಲ್ಫಾ ರೇಸ್ ಅನ್ನ ಬಂಬಾರ್ಡ್ಮೆಂಟ್ ಮಾಡ್ತಾರೆ. ಅಲ್ಫಾ ರೇಸ್. ಓಕೆನಾ? ಅಲ್ಫಾ ರೇಸ್ ಹಾಕಿದಾಗ ಅಲ್ಲಿ ಏನಾಗ್ತದೆ? ಇದು ಏನಾಗ್ತದಪ್ಪ ಅಂದ್ರೆ ಈ ಅಲ್ಫಾ ರೇಸ್ ಅಂದ್ರೆ ಬೇಸಿಕಲಿ ಏನಿದೆ? ಒಂದು ಹೀಲಿಯಂ. ಆ ಹೀಲಿಯಂ ಕಂಟೆಂಟ್ ಗೆ ನಾವು ಅಲ್ಫಾ ರೇಸ್ ಅಂತ ಕರಿತೀವಿ. ಅದರಲ್ಲಿ +2 ಚಾರ್ಜ್ ಮತ್ತೆ ಮಾಸ್ ಬಂದು 4 ಇರ್ತದೆ. ಇಲ್ಲಿ ನೋಡಿ, ಇದರದು ಬೆರಿಲಿಯಂದು ಮಾಸ್ ಬಂದು ಅಟಾಮಿಕ್ ಮಾಸ್ ಬಂದು 9 ಇದೆ. ಅಟಾಮಿಕ್ ನಂಬರ್ ಬಂದು ಎಷ್ಟಿದೆ? ಅಟಾಮಿಕ್ ನಂಬರ್ ಬಂದು 4 ಇದೆ. ಇಲ್ಲಿ ಏನಾಗ್ತದೆ? ಇಲ್ಲಿ ನೋಡಿ, ಮಾಸ್ ಒಳಗಡೆ ಏನಾಗ್ತದೆ? 3 ಇದ್ರೊಳಗಿರೋದು 4ರಲ್ಲಿ 3ರಷ್ಟು ಇದ್ರಲ್ಲಿ ಆಡ್ ಆಗ್ತದೆ, ಒಂದು ಆಡ್ ಆಗಲ್ಲ. ಅದೇ ರೀತಿ ಚಾರ್ಜ್ ನಲ್ಲಿರೋ ಅಷ್ಟು ಚಾರ್ಜ್ ಇದಕ್ಕೆ ಆಡ್ ಆಗ್ತದೆ. ಓಕೆನಾ? ಚಾರ್ಜ್ ಆಡ್ ಆಯ್ತು, ಬಟ್ ಒಂದು ಭಾಗ ಮಾಸ್ ಆಡ್ ಆಗ್ಲಿಲ್ಲ. ಅದಕ್ಕಾಗಿ ಅಲ್ಲಿ ಏನು ಫಾರ್ಮೇಶನ್ ಆಯ್ತು? ಒಂದು ಹೊಸ ಪಾರ್ಟಿಕಲ್ ಫಾರ್ಮೇಶನ್ ಆಯ್ತು. ಆ ಪಾರ್ಟಿಕಲ್ ಅವ್ರು ಏನಂತ ಕರೆದ್ರು? ನ್ಯೂಟ್ರಾನ್ ಅಂತ ಕರೆದ್ರು. ಸೊ ನ್ಯೂಟ್ರಾನ್ ಒಳಗಡೆ ಏನಿಲ್ಲ? ಚಾರ್ಜ್ ಇಲ್ಲ, ಆದ್ರೆ ಮಾಸ್ ಇದೆ, ಚಾರ್ಜ್ ಇಲ್ಲ. ಇದಕ್ಕೆ ನಾವೇನಂತ ಕರಿತೀವಿ? ನ್ಯೂಟ್ರಾನ್ಸ್ ಅಂತ ಕರಿತೀವಿ. ನ್ಯೂಟ್ರಾನ್ ಅನ್ನ ಡಿಸ್ಕವರಿ ಮಾಡಿದವರು ಯಾರು? ನ್ಯೂಟ್ರಾನ್ ಡಿಸ್ಕವರಿ ಮಾಡಿದವರು ಚಾಡ್ವಿಕ್. ಓಕೆನಾ? ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ನಾವು. ನೋಡಿ, ಬಹಳ ಸಿಂಪ್ಲೆಸ್ಟ್ ಟಾಪಿಕ್ ಇದೆ, ಅಂತ ದೊಡ್ಡ ಟಾಪಿಕ್ ಏನಿಲ್ಲ ಇದರಲ್ಲಿ. ನಾನು ಹೇಳೋದಿಷ್ಟೇ, ಎಲೆಕ್ಟ್ರಾನು ಜೆ ಥಾಮ್ಸನ್ ಡಿಸ್ಕವರ್ ಮಾಡಿದ್ರು. ಪ್ರೋಟಾನು ನಮ್ದು ಗೋಲ್ಡ್ಸ್ಟೀನ್ ಡಿಸ್ಕವರ್ ಮಾಡಿದ್ರು. ನ್ಯೂಟ್ರಾನ್ ಬಂದು ಚಾಡ್ವಿಕ್ ಡಿಸ್ಕವರ್ ಮಾಡಿದ್ರು. ಓಕೆನಾ? ಇವು 3 ನೆನ್ಪಿಟ್ಕೋಬೇಕು, ಯಾಕಂದ್ರೆ ಇದ್ರ ಮೇಲೆ ಬಹಳ ಸರಿ ಕ್ವಶನ್ಸ್ ಬರ್ತಾ ಇದಾವೆ ಎಕ್ಸಾಮ್ಸ್ ಅಲ್ಲಿ. ಸೊ ಆಲ್ ರೈಟ್, ನಾವು ಮುಂದೆ ಹೋಗೋಣ. ಈಗ ಇಂಪಾರ್ಟೆಂಟ್ ಪಾಯಿಂಟ್ ಈ ಟೇಬಲ್ ಇದೆ ನೋಡಿ. ಈ ಟೇಬಲ್ ನೀವು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿರೋ ಅಷ್ಟು ನಿಮ್ಗೆ ಈ ಟೇಬಲ್ ಇಂದ ಕಂಪಲ್ಸರಿ ಕ್ವಶನ್ಸ್ ಬಂದೇ ಬರುತ್ತೆ. ಓಕೆನಾ? ಎಲೆಕ್ಟ್ರಾನ್ ಅಂದ ಕೂಡಲೇ ನೋಡಿ, ನಾನು ಅವಾಗ್ಲೇ ಹೇಳಿದೆ, ಚಾರ್ಜ್ ಬಂದು ಎಷ್ಟಿದೆ ರೀ? 0 ಇದೆ. ಚಾರ್ಜ್ ಎಷ್ಟು? 0. ಗೊತ್ತಾಯ್ತಾ? ಮಾಸ್ ಬಂದು ಎಷ್ಟು ನೋಡಿ? ಮಾಸ್ ಬಂದು ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಮಧ್ಯೆ ಎಷ್ಟಿರುತ್ತೆ ಅಂದ್ರೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಎರಡು ಆಲ್ಮೋಸ್ಟ್ ಸೇಮ್ ಮಾಸ್ ಅಂತ ಕರಿತೀವಿ. 1.675, 1.673, 1.673 into 10 to the power 27. ಇದು ಪ್ರೋಟಾನ್ ಇದೆ. 1.675 ಇದು ಬಂದು ಅದು ನ್ಯೂಟ್ರಾನ್ ಇದೆ. ಅರ್ಥ ಆಯ್ತಾ? ಜಸ್ಟ್ ಸ್ವಲ್ಪನೇ ಅಮೌಂಟ್ ವ್ಯತ್ಯಾಸ ಇದೆ. ಇದ್ರದ್ದು ಎಷ್ಟಿದೆಪ್ಪ ಅಂದ್ರೆ 9.11 ಇದೆ. ಎಷ್ಟಿದೆ ರೀ? 9.11 into 10 to the power -31 ಕಿಲೋಗ್ರಾಮ್. ಇದು ಯಾವ್ದ್ರದ್ದು? ಎಲೆಕ್ಟ್ರಾನ್ದು. ಓಕೆ, ಈ ರೀತಿ ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಚಾರ್ಜ್ ಹೇಗೆ ನೆನ್ಪಿಟ್ಕೋತೀರಿ? ಎಲೆಕ್ಟ್ರಾನ್ ಬಂದು ಮೈನಸ್, ಪ್ರೋಟಾನ್ ಬಂದು ಪ್ಲಸ್, ಇದು ನ್ಯೂಟ್ರಾನ್ ಬಂದು 0. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಥಿಂಗ್ಸ್. ಓಕೆ, ನಾನು ಬೇಕಾದ್ರೆ NCERT ನಿಮ್ಗೆ ತಗೊಂಡು ಹೋಗ್ತೀನಿ. ಇಲ್ಲೇ ಇದನ್ನೇ ಕೇಳಿದ್ದಾರೆ NCERT ಕೂಡ. NCERT ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆನಾ? ಸೊ ನಾನೇನ್ ಮಾಡ್ತೀನಿ, ನಿಮ್ಗೆ ಸಿಂಪಲ್ ಅಂದ್ರೆ ಬಹಳ ಸಿಂಪಲ್. ಸೊ ಮೈನಸ್ ಅಬ್ಸಲ್ಯೂಟ್ ಚಾರ್ಜ್ ಬಂದಷ್ಟು -1.602. ನೋಡಿ, ನಾನು ಬರ್ದಿರೋದು ಮಾಸ್, ಇದು ಚಾರ್ಜ್ ಏನಿದೆ ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ಅಥವಾ ಡೈರೆಕ್ಟ್ ಆಗಿ ಸಿಂಪಲ್ ಆಗಿ ರಿಲೇಟಿವ್ ಚಾರ್ಜ್ ನೆನ್ಪಿಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಿ ಈ ರೀತಿಯನ್ನು ಬಂದಿಲ್ಲ. ಒಂದ್ ವೇಳೆ ಬಂದ್ರೆ ಕೂಡ ನೀವು ಸಿಂಪಲ್ ಆಗಿ ಏನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ
ಎರಡು ಸೇಮ್ ಇದೆ. 1.602 ಇದೆ. 1.602 ಇಂಟು 10⁻⁻29. ಮೈನಸ್ ಇದ್ದಾಗ ಅದು ಎಲೆಕ್ಟ್ರಾನ್ ಇರುತ್ತೆ, ಪ್ಲಸ್ ಇದ್ದಾಗ ಏನಿರುತ್ತೆ, ಯಾವ್ದ್ರದ್ದು ಇರುತ್ತೆ ಇದು, ಪ್ಲಸ್ ಇದ್ದಾಗ ಅದು ಪ್ರೋಟಾನ್. ಎಲೆಕ್ಟ್ರಾನ್ ಬಂದು ಮೈನಸ್ ಇದ್ರೆ ಪ್ರೋಟಾನ್ ಪ್ಲಸ್ ಇರುತ್ತೆ. ಓಕೆನಾ? ಈ ರೀತಿ ನೀವು ನೆನ್ಪಿಟ್ಕೋಬೇಕು. ಅದೇ ರೀತಿ ಮಾಸ್ ಬಂದು ಎಲೆಕ್ಟ್ರಾನ್ ಎಷ್ಟಿದೆ, 9.11 ಇಂಟು 10⁻⁻31 ಕಿಲೋಗ್ರಾಮ್. ಇದರದ್ದು ಬಂದು ಎಷ್ಟಿದೆ, 1.672 ಇಂಟು 10⁻⁻27. ಓಕೆನಾ? ಇದನ್ನು ಕೂಡ ಕಿಲೋಗ್ರಾಮ್ಸ್ ಅಲ್ಲಿ ಇರುತ್ತೆ. ಅದೇ ರೀತಿ ನ್ಯೂಟ್ರಾನ್ಸ್ ಏನಾಗುತ್ತೆ, ಇದರ ಚಾರ್ಜ್ ಇರಲ್ಲ, ಇಲ್ಲಿರುತ್ತೆ 1.675 ಇಂಟು 10⁻⁻27 kg. So almost same. Okay na? So this is about what your properties and discoveries of the fundamental particles. I hope you understood these many things. ನನಗೆ ಅನ್ಸುತ್ತೆ ನೀವೆಲ್ಲ ಸರಿಯಾಗಿ ಬರ್ಕೊಂಡು ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಅಂತ. ಓಕೆನಾ? ಬನ್ನಿ ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ನೋಡೋಣ. ಥಾಮ್ಸನ್ ಮಾಡೆಲ್ ಆಫ್ ಅಟಮ್. ಇದಕ್ಕೆ ನಿಮ್ಮ ನೋಟ್ಸ್ ಇದರಲ್ಲಿ ಏನ್ ಕೊಟ್ಟಿದ್ದಾನಪ್ಪ ಅಂದ್ರೆ ಈ ರೀತಿ ಕೊಟ್ಟಿದೆ ನೋಡಿ. ಜೆ ಥಾಮ್ಸನ್ಸ್ ಎಕ್ಸ್ಪೆರಿಮೆಂಟ್ ಆಯ್ತು. ಥಿಯರಿ ಫಾರ್ ದ ಬೋರ್ಸ್ ಥಿಯರಿ ಆಫ್ ದ ಹೈಡ್ರೋಜನ್ ಅಟಮ್ ಆಯ್ತು. ರುದರ್ಫೋರ್ಡ್ ಥಿಯರಿ ನೋಡೋಣ. ರುದರ್ಫೋರ್ಡ್ ಥಿಯರಿ ಅಂದ್ರೆ ರುದರ್ಫೋರ್ಡ್ ಥಿಯರಿ ಎಲ್ಲಿದೆ ರೀ, ಲೇಟ್ ವೇಟ್, ಎಸ್, ಜೆ ಥಾಮ್ಸನ್ ಆದ ಕೂಡಲೇ ಬರುತ್ತೆ, ರುದರ್ಫೋರ್ಡ್ ಬರುತ್ತೆ. ಆಲ್ ರೈಟ್, ರುದರ್ಫೋರ್ಡ್ ಥಿಯರಿ. ಇದಕ್ಕೆ ಅಲ್ಫಾ ರೇ ಎಕ್ಸ್ಪೆರಿಮೆಂಟ್ ಅಂತ ಕೂಡ ಕರೀತಾರೆ. ಅದನ್ನು ನಿಮ್ ಸಿಲೆಬಸ್ ಅಲ್ಲಿ ಇದೆ, ಇಲ್ಲೇ ಇದೆ ನೋಡಿ. ಏನಂತಿದೆ, ಅಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್. ಕರೆಕ್ಟಾ? ಅಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಇದೆ, ಇದನ್ನು ನೋಡೋಣ. ಓಕೆನಾ? ಸೊ ಲೆಟ್ ಅಸ್ ಬಿಗಿನ್ ವಿತ್ ದಿಸ್ ಎಕ್ಸ್ಪೆರಿಮೆಂಟ್. ನೋಡಿ, ಇಲ್ಲಿ ಅಲ್ಫಾ ಪಾರ್ಟಿಕಲ್ ಗಳನ್ನ ಏನ್ ಮಾಡ್ತಾರೆ, ಇದು ನಮ್ದು ರೇಡಿಯೋ ಆಕ್ಟಿವ್ ಎಲಿಮೆಂಟ್. ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇಂದ ಅಲ್ಫಾ ಪಾರ್ಟಿಕಲ್ ಗಳು ಜನರೇಟ್ ಮಾಡ್ಕೋತೀವಿ. ಒಂದು ಈ ಕಡೆ ಹೋಗ್ತಾ ಇರುತ್ತೆ, ಒಂದು ಈ ಕಡೆ ಹೋಗ್ತಾ ಇರುತ್ತೆ. ಅದಕ್ಕಾಗಿ ಒಂದು ಪರ್ಟಿಕ್ಯುಲರ್ ಸ್ಟ್ರೇಟ್ ಅಲ್ಲಿ ಹೋಗುವ ಅನ್ನೋ ಸಲುವಾಗಿ ಇದನ್ನ ಇಟ್ಕೊಂಡಿರ್ತೀವಿ. ಇಲ್ಲಿ ಏನ್ ಮಾಡಿದೀವಿ, ಒಂದು ಥಿನ್ ಗೋಲ್ಡ್ ಪ್ಲೇಟ್ ತಗೊಂಡು, ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾನೇನ್ ಕರೀಲಿ, ಒಂದು ಥಿನ್ ಗೋಲ್ಡ್ ಫೈಲ್ ತಗೊಂಡಿದೀವಿ. ಬಹಳ ಪತಲ, ಬಾರಿಕು, ಅಂದ್ರೆ ಬಹಳ ಥಿನ್. ಅದ್ರ ಒಳಗಡೆ ಕೇವಲ ಏನ್ ಮಾಡಿದೆ, ಗೋಲ್ಡ್ ಆಟಮ್ಸ್ ಗಳು ಇದಾವೆ. ಈ ರೀತಿ ಆಟಮ್ಸ್ ಗಳು, ಬಹಳ ಥಿನ್ ಆಟಮ್ಸ್ ಗಳು ಇದಾವೆ ಅಂತ ತಿಳ್ಕೊಳ್ಳಿ. ಓಕೆನಾ? ಈಗ ಏನ್ ಮಾಡ್ತಾ ಇದಾರೆ ಅವ್ರು ಬಂದು ಈ ಕಡೆಯಿಂದ ಅಲ್ಫಾ ರೇಸ್ ಗಳನ್ನ ಸ್ಟ್ರೈಕ್ ಮಾಡ್ತಾ ಇದಾರೆ, ಅದರ ಮೇಲೆ ಹಿಟ್ ಮಾಡ್ತಾ ಇದ್ದಾರೆ. ಓಕೆನಾ? ಅದ್ರ ಸುತ್ತಮುತ್ತ ಏನ್ ಮಾಡಿದೀವಿ, ಒಂದು ಇಲ್ಲಿ ಏನ್ ಕಾಣ್ತಾ ಇದೆ, ಫೋಟೋಗ್ರಾಫಿಕ್ ಪ್ಲೇಟ್ ಇಟ್ಟಿದೀವಿ. ನೌ ವಾಟ್ ಹ್ಯಾಪನ್ಸ್, ಎಲ್ಲಾ ರೇಸ್ ಗಳು ಏನಾಗ್ತಾ ಇದೆ, ಸಪೋಸ್ ಈ ರೀತಿ ಇದೆ ಅಂತ ತಿಳ್ಕೊಳ್ಳಿ ಆಟಮ್. ಇಲ್ಲಿಂದ ನಾವು ಸೋರ್ಸ್ ಇದೆ, ಇದು ರೇಸ್ ಇಲ್ಲಿಂದ ಹೋಗಿ ಕೆಲವೊಂದು ವಾಪಸ್ ಬರ್ತಾ ಇದಾವೆ, ಕೆಲವೊಂದು ಈ ಕಡೆ ಹೋಗ್ತಾ ಇದಾವೆ, ಕೆಲವೊಂದು ಏನಾಗ್ತಾ ಇದಾವೆ, ಈ ರೀತಿ ಆಗ್ತಾ ಇದಾವೆ, ಈ ರೀತಿ ಡಿವಿಯೇಟ್ ಆಗಿ ಹೋಗ್ತಾ ಇದಾವೆ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆನಾ? ಕೆಲವೊಂದು ವಾಪಸ್ ಬರ್ತಾ ಇದಾವೆ, ಡಿಫ್ಲೆಕ್ಟ್ ಆಗ್ತಾ ಇದಾವೆ, ಡಿವಿಯೇಟ್ ಆಗ್ತಾ ಇದಾವೆ, ರಿಟರ್ನ್ ಬ್ಯಾಕ್ ಬರ್ತಾ ಇದಾವೆ. ಯಾಕೆ ಈ ರೀತಿ ಆಗ್ತದೆ ಅಂತ ನೋಡಿದಾಗ ನಮಗ್ ಗೊತ್ತಾಯ್ತು. ಇದಕ್ಕೂ ಮುಂಚೆ ಒಬ್ರು ಯಾರು ಬಂದಿದ್ರು, ಜೆ ಥಾಮ್ಸನ್ ಅನ್ನೋರು ಬರ್ತಾರೆ. ಇವ್ರೇನ್ ಹೇಳಿರ್ತಾರಪ್ಪ ಅಂದ್ರೆ, ಆಟಮ್ ಒಳಗಡೆ ಖಾಲಿ ಜಗನೇ ಇಲ್ಲ, ಆಟಮ್ ಒಳಗಡೆ ಏನಿದೆ ಖಾಲಿ ಜಾಗ ಇಲ್ಲ, ಬದಲಾಗಿ ಏನಿದೆ, ಇದೇನ್ ಕಾಣ್ತಾ ಇದೆಯಲ್ಲ ಪ್ಲಮ್ ಪುಡಿಂಗ್ ಮಾಡೆಲ್ ಅಂತ. ಇವ್ರ ಪ್ರಕಾರ ಏನ್ ಹೇಳಿದ್ರಪ್ಪ ಅಂದ್ರೆ, ಈ ರೀತಿ ಎಲೆಕ್ಟ್ರಾನ್ಸ್, ಇದು ಪಾಸಿಟಿವ್ ಚಾರ್ಜ್ ಎಲ್ಲ ಇದೆ, ಇದ್ರ ಒಳಗಡೆ ಅಲ್ಲಿ ಇಲ್ಲಿ ಏನಿದಾವೆ ಎಲೆಕ್ಟ್ರಾನ್ಸ್ ಗಳಿದಾವೆ. ಹೇಗೆ ನೀವು ಬೇಕರಿಯಲ್ಲಿ ಒಂದು ತಿಂತಿರಲ್ಲ ಬನ್ನೋದು ಪುಡಿಂಗ್ಸ್, ಈ ರೀತಿ ಕೇಕ್ ಇರ್ತಾವಲ್ಲ ಆ ತರ, ಅದಕ್ಕೆ ಅವರು ಪ್ಲಮ್ ಪುಡಿಂಗ್ ಮಾಡೆಲ್ ಅಂತ ಹೇಳಿದ್ರು. ಸೊ ಇವೆಲ್ಲ ಎಲೆಕ್ಟ್ರಾನ್ಸ್ ಇದಾವೆ, ಸುತ್ತಮುತ್ತ ಏನಿದೆ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿರುವಂತ ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿದ್ರು. ಅದನ್ನು ಇಲ್ಲಪ್ಪ ಅಂತ ಪ್ರೂವ್ ಮಾಡ್ಲಿಕ್ಕೆ ಯಾರು ಬಂದ್ರು, ರುದರ್ಫೋರ್ಡ್ ಅಲ್ಫಾ ಪಾರ್ಟಿಕಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಈ ರುದರ್ಫೋರ್ಡ್ ಅಲ್ಫಾ ಎಕ್ಸ್ಪೆರಿಮೆಂಟ್ ರೇಸ್ ಅನ್ನ ಬಿಟ್ಟಾಗ ನಮಗೇನ್ ಗೊತ್ತಾಯ್ತು, ಇಲ್ಲಿ ಸೆಂಟರ್ ಅಲ್ಲಿ ಹೋಗಿರುವಂತದ್ದೆಲ್ಲ ಏನಾಗ್ತಿದೆ, ಅಲ್ಫಾ ರೇಗಳು ಹಿಟ್ ಮಾಡಿ ವಾಪಸ್ ಬರ್ತಾ ಇದೆ, ಅಥವಾ ಈ ರೀತಿ ಬರ್ತಾ ಇದೆ. ಯಾಕೆ ಈ ರೀತಿ ಬರ್ತಾ ಇದೆ, ನ್ಯೂಕ್ಲಿಯಸ್ ಏನಿದೆ ಒಳಗಡೆ ಪ್ರೋಟಾನ್ಸ್ ಇದಾವೆ. ಪ್ರೋಟಾನ್ಸ್ ಏನಿರುತ್ತೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ನಮ್ಮ ಅಲ್ಫಾ ಪಾರ್ಟಿಕಲ್ಗಳು ಕೂಡ ಪಾಸಿಟಿವ್ ಚಾರ್ಜ್. ಒಂದ್ಸರಿ ಪಾಸಿಟಿವ್ ಚಾರ್ಜ್ ಮಧ್ಯೆ ಏನಾಗ್ತದೆ, ರಿಪಲ್ಷನ್ ಆಗಿ ಹೊರಗಡೆ ಬರ್ತವೆ. ಹಾಗಾದ್ರೆ ಬಾಕಿ ಕಡೆ ಎಲ್ಲ ಹೀಗೆ ಇಲ್ಲಿ ಬಿಟ್ಟಿದ್ದೆಲ್ಲ ಹೋಗ್ತಾ ಇದೆ, ಇಲ್ಲಿ ಬಿಟ್ಟೆಲ್ಲ ಹೋಗ್ತಾ ಇದೆ.
ಕೇವಲ ಸೆಂಟರಲ್ಲಿ ಮಾತ್ರ ಡಿವಿಯೇಟ್ ಆಗ್ತದೆ. ಇದರ ಅರ್ಥ ಏನಂತ ಹೇಳಿದ್ರೆ ಅಂದ್ರೆ ಸೆಂಟರ್ ಅಲ್ಲಿ ಏನಿದೆ ನ್ಯೂಕ್ಲಿಯಸ್ ಇದೆ. ನೀವು ಥಾಮ್ಸನ್ ಅವ್ರು ಹೇಳಿರೋ ಪ್ರಕಾರ, ಇದು ರುದರ್ಫೋರ್ಡ್ ಅವರು ಯಾರನ್ನ ಇವರು ಥಾಮ್ಸನ್ ಅನ್ನ ಹೇಳಿರೋ ಪ್ರಕಾರ ಈ ರೀತಿ ಇಲ್ಲ ಸ್ವಾಮಿ, ಇಲ್ಲೆಲ್ಲ ಖಾಲಿ ಜಾಗ ಇದೆ, ಸುತ್ತಮುತ್ತ ಎಲ್ಲ ಖಾಲಿ ಜಾಗ ಇದೆ, ಕೇವಲ ಇಲ್ಲಿ ಮಾತ್ರ ಏನಿದೆ ನ್ಯೂಕ್ಲಿಯಸ್ ಇದೆ, ಇಲ್ಲೆಲ್ಲ ಖಾಲಿ ಜಾಗ ಇರೋದ್ರಿಂದ ಎಲ್ಲ ಈ ರೀತಿ ಪಾಸ್ ಆಗಿ ಹೋಗ್ತಾ ಇದಾವೆ. ಯಾವ ಇದರ ಮೇಲೆ ಬೀಳ್ತಾವಲ್ಲ ಅವು ವಾಪಸ್ ಬರ್ತಾ ಇದಾವೆ ಅನ್ನೋದನ್ನ ಅವರು ಹೇಳ್ಕೊಟ್ರು. ಓಕೆನಾ? ಇದ್ರ ಮುಖಾಂತರ ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ ಸೆಂಟ್ರಲ್ ಇರೋದು ಒಂದು ನ್ಯೂಕ್ಲಿಯಸ್ ಪಾರ್ಟ್ ಇದೆ, ಆ ನ್ಯೂಕ್ಲಿಯಸ್ ಪಾರ್ಟ್ ಕೂಡ ಏನಿದೆ ಪಾಸಿಟಿವ್ಲಿ ಚಾರ್ಜ್ ಇದೆ ಅಂತ ಹೇಳಿದ್ರು. ಸೊ ಇದು ನಿಮ್ದು ಆಲ್ಫಾ ರೇ ಎಕ್ಸ್ಪೆರಿಮೆಂಟ್. ಓಕೆ, ಐ ಹೋಪ್ ಇವತ್ತಿಂದು ಇಲ್ಲಿ ತನಕ ನೀವು ಇವು ಟಾಪಿಕ್ಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಏನಿಲ್ಲ, ಬಹಳ ಸಿಂಪಲ್ ಆಗಿದೆ, ಈಸಿನೂ ಇದೆ. ನಾವು ಏನೇನು ಇವತ್ತು ಡಿಸ್ಕಸ್ ಮಾಡಿದೀವಲ್ಲ, ಜಸ್ಟ್ ನೀವು ಅಲ್ಲಿ ಪಾಯಿಂಟ್ ಬರ್ಕೊಂಡಿರೋದನ್ನೆಲ್ಲ ನೆನ್ಪು ಮಾಡಿ ಇಟ್ಕೊಂಡ್ಬಿಡಿ. ದಟ್ ಮಚ್ ವಿಲ್ ಬಿ ದಿ ಇನಫ್ ಫಾರ್ ಯು. ಓಕೆನಾ? ಥ್ಯಾಂಕ್ ಯು. ವಿ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಟಾಪಿಕ್, ಲೈಕ್ ವ್ಯಾಲೆನ್ಸಿ ಅಂದ್ರೆ ಏನು, ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅಂದ್ರೆ ಏನು, ಇವುಗಳ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.